ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನೆನ್ನೆ ರಾತ್ರಿನೇ ಅಂದಿದ್ದೆ ನಾನು, ಇವತ್ತು ರಾತ್ರಿ ಸಿದ್ದರಾಮಯ್ಯನವ್ರಿಗೆ ನಿದ್ದೆ ಬರೋದಿಲ್ಲ ಅಂತ. ಜಡ್ಜ್ಮೆಂಟ್ ಏನಾಗುತ್ತೋ ಅಂತ. ಯಾವ ಆತಂಕ ಇತ್ತೋ ಅದೇ ಆಗಿದೆ. ಸಿದ್ದರಾಮಯ್ಯನವರಿಗೆ ಯಾವ ಆತಂಕ ಇತ್ತೋ ಅದೇ ಆಗಿದೆ. ಜಡ್ಜ್ಮೆಂಟ್ ಅವರ ವಿರುದ್ಧ ಬಂದಿದೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಮತ್ತು ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಇಬ್ರು ಕೂಡ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 197 ಪುಟಗಳ ಜಡ್ಜ್ಮೆಂಟು ಕಣ್ಣಾಡಿಸ್ತಾ ಇದ್ರಿ ನೀವು ಅದರ ಮೇಲೆ. ಅಭಿಷೇಕ್ ಮನು ಸಿಂಘ್ವಿ ಅಥವಾ ಸಿದ್ದರಾಮಯ್ಯನವರ ಪರವಾದ ಇತರ ವಕೀಲರು ಎತ್ತಿದ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಕೊಡೋದು ಉಳಿದಿದೆ ಅದರಲ್ಲಿ ಅಂತ ಅನ್ಸುತ್ತೆ ನಿಮಗೆ? ಅಜಿತ್ ನೋಡಿ, ಈಗ ನೀವು ಆಪರೇಟಿಂಗ್ ಪಾರ್ಟ್ ಪೂರ್ತಿಯಾಗಿ ಓದಿ ತೋರಿಸಿದ್ರಿ. ಎಸ್, ಆಪರೇಟಿಂಗ್ ಪಾರ್ಟ್ನಲ್ಲಿ ಅಂದರೆ ಮೊದಲ ಸೆಂಟೆನ್ಸೇ ಬರೋದೇನು? ದೂರುದಾರರ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ದೂರು ಸರಿ ಇದೆ. ಹೌದು. ಅಲ್ಲಿಂದ ಅಂದರೆ ನೀವು ಫ್ಲೋ ಚಾರ್ಟ್ ನೋಡ್ತಾ ಹೋಗಿ, ಅಲ್ಲಿಂದ ರಾಜ್ಯಪಾಲ ಪ್ರಶ್ನೆ ಎತ್ತಿದ್ದೆ ಅದು, ಇವ್ರು ರಾಜ್ಯಪಾಲರ ಹತ್ರ ಹೋಗಲೇಬಾರ್ದಾಗಿತ್ತು ಅಂತ. ಅವ್ರಿಗೆ ಫೈನ್ ಹಾಕಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದರು. ಹೌದು. ಹೀಗಾಗಿ ಆಪರೇಟಿವ್ ಪಾರ್ಟ್ನಲ್ಲಿ ಸೆಕ್ಷನ್ 17A ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕ ನೀವು ಅದನ್ನು ಓದಿ ತೋರಿಸಿದ್ರಿ. ಎಸ್, ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದ ಮೆರಿಟ್ಸ್ ಆಫ್ ದ ಕೇಸ್. ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಬೆಳಿಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಹೈಕೋರ್ಟ್ ಸುದೀರ್ಘವಾಗಿ ಮೂಡಾ ಕೆಸರೆ ಗ್ರಾಮದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿವೇಶನ, ಅದು ಲ್ಯಾಂಡ್ ಎಕ್ವಿಸಿಷನ್ ಆಗಿದ್ದು, ನಂತರ ಅದನ್ನು ಡಿನೋಟಿಫೈ ಆಗಿದ್ದು, ಮತ್ತೆ ಅದನ್ನು ಮೂಡಾಕ್ ಕೊಟ್ಟಿದ್ದು, ಅಲ್ಲಿಂದ ಕಂಪೆನ್ಸೇಷನ್ ತೆಗೆದುಕೊಂಡಿರುವವರೆಗೆ 2-3 ಅಂಶಗಳನ್ನು ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳುತ್ತೆ. ಅಂದರೆ ರಾಜ್ಯಪಾಲರು ಕೂಡ ಹಿ ವಾಸ್ ಹೆಸಿಟೆಂಟ್ ಟು ಟಾಕ್ ಅಬೌಟ್ ಇಟ್. ಎಸ್, ರಾಜ್ಯಪಾಲರು ಏನು ಹೇಳಿದರು ನೋಡಿ, ಈ ದಾಖಲೆ ಇವೆ, ಈ ದಾಖಲೆ ಇದೆ. 2 ದಾಖಲೆಗಳನ್ನು ನೋಡಿದಾಗ ನನಗೆ ಡೌಟ್ ಇದೆ. ಸೆಕ್ಷನ್ 17A ಇನ್ವೆಸ್ಟಿಗೇಷನ್. ಜಸ್ಟಿಸ್ ನಾಗಪ್ರಸನ್ನ ಅವರ ಆಪರೇಟಿವ್ ಪಾರ್ಟ್, ನಾನು ಸುಮ್ಮನೆ ಅಂದರೆ ನಮ್ಮ ವೀಕ್ಷಕರಿಗೆ, ಲಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವ ವೀಕ್ಷಕರಿಗೆ ಈ ಟೆಕ್ನಿಕ್ಯಾಲಿಟಿ ಅಂದ್ರೇನು ಮತ್ತು ಮೆರಿಟ್ ಆಫ್ ದ ಕೇಸ್ ಅಂದ್ರೇನು ಅಂತ ವ್ಯತ್ಯಾಸವನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೆ. ಈಗ ದೇವಸ್ಥಾನಕ್ಕೆ ಹೋದರೆ ಪೂಜೆ ಇದೇ ಪದ್ಧತಿಯಲ್ಲಿ ಆಗಬೇಕು ಅಂತ ಒಂದಿರುತ್ತೆ. ಕ್ಲಾಕ್ ವೈಸ್ನಲ್ಲೇ ಪ್ರದಕ್ಷಿಣೆ ಆಗಬೇಕು. ಮೊದಲು ಧೂಪ, ಆಮೇಲೆ ದೀಪ, ಆಮೇಲೆ ಮಂಗಳಾರತಿ, ಆಮೇಲೆ ಪ್ರಸಾದ, ನೈವೇದ್ಯ, ಹಾಗೆ ಆ ಪದ್ಧತಿಯ ಪ್ರಕಾರ ಪೂಜೆ ಆಗಿದೆಯೋ ಇಲ್ವೋ ಅನ್ನೋದು ಟೆಕ್ನಿಕ್ಯಾಲಿಟಿ. ದೇವಸ್ಥಾನಕ್ಕೆ ಬಂದವನ ಮನಸ್ಸಲ್ಲಿ ಭಕ್ತಿ ಇತ್ತೋ ಇಲ್ಲೋ ಅನ್ನೋದು ಮೆರಿಟ್ ಆಫ್ ದ ಕೇಸು ಅಂತ. ಈ ಕೇಸು ಮೆರಿಟ್ ಆಫ್ ದ ಕೇಸ್ ಮೇಲೆ ಹೋಗುತ್ತಾ ಅಥವಾ ಟೆಕ್ನಿಕ್ಯಾಲಿಟಿ ಮೇಲೆ ಹೋಗುತ್ತಾ ಅಂತ ಎರಡೂ ಕೂಡ ಚರ್ಚೆ ಆಗಿದೆ. ಇಲ್ಲಿ ಏನು ಹೇಳ್ತಾರೆ? ಆಸ್ ಪ್ರೈಮಾ ಫೆಸೈ ದ ಫ್ಯಾಮಿಲಿ ಆಫ್ ದ ಪಿಟಿಷನರ್ ಆಬ್ಟೇನ್ ಅನ್ಡ್ಯೂ ಅಡ್ವಾಂಟೇಜ್. ಎಸ್, ಅನ್ಡ್ಯೂ ಅಡ್ವಾಂಟೇಜ್ ಐ ಡೀಮ್ ಇಟ್ ಅಪ್ರೋಪ್ರಿಯೇಟ್ ಟು ಯೂಸ್. ಅನ್ಡ್ಯೂ ಅಡ್ವಾಂಟೇಜ್ ಅನ್ನುವ ಪದವನ್ನು ನಾನು ಅಂದರೆ ಅದು ಬಹಳ ಈ ಶಬ್ದ ಬಳಸುವುದಕ್ಕೆ ಸರಿ ಇದೆ ಅಂತ ನನಗೆ ಅನ್ಸುತ್ತೆ ಅಂತ ಹೇಳ್ತಾರೆ. ರೀಸನ್ ದಟ್ ದ ರೀಲಿಂಕ್ವಿಶ್ಮೆಂಟ್ ಆಫ್ ಲ್ಯಾಂಡ್ ಹ್ಯಾಪನ್ಸ್ 40 ಕಿಲೋಮೀಟರ್ಸ್ ಅವೇ, ಬಟ್ ಕಂಪೆನ್ಸೇಟರಿ ಲ್ಯಾಂಡ್ ಸ್ಪ್ರಿಂಗ್ ವಿದ್ ಇನ್ ದ ಹಾರ್ಟ್ ಆಫ್ ಮೈಸೂರು ಸಿಟಿ. 40 ಕಿಲೋಮೀಟರ್ ದೂರದಲ್ಲಿ ನೀವು ಭೂಮಿ ಕೊಟ್ಟು ಹಾರ್ಟ್ ಆಫ್ ದ ಸಿಟಿಯಲ್ಲಿ, ಮೈಸೂರು ಸಿಟಿಯಲ್ಲಿ ನೀವು ಬದಲಿ ನಿವೇಶನವನ್ನು ತೆಗೆದುಕೊಂಡಿದ್ದಾರೆ. ಅಂಬಾಸಿಡರ್ ಕೊಟ್ಟು ಬೆಂಚ್ ತಗೊಂಡಂಗಿದೆ ಈ ಕತೆ ಅಂತ. ದಿಸ್ ಇಸ್ ಇನಫ್ ಸರ್ಕಮ್ಸ್ಟೆನ್ಸ್ ಫಾರ್ ಅಂಡ್ಯೂ ಇನ್ಫ್ಲುಯೆನ್ಸ್ ಬೈ ಎ ಪಬ್ಲಿಕ್ ಸರ್ವೆಂಟ್ to benefit his own family. For usage of undue influence, there need not be any recommendation or any order being passed by a public servant. ಅಂದರೆ ಶಿಫಾರಸು ಪತ್ರ ಅಥವಾ ಲಿಖಿತ ಆದೇಶದಿಂದಲೇ ನೀವು ಲಾಭ ಪಡಿಬೇಕು ಅಂತೇನಿಲ್ಲ. ದ ಪಿಟಿಷನರ್ ಈಸ್ ಅನ್ಡೌಟೆಡ್ಲಿ ಬಿಹೈಂಡ್ ದ ಸ್ಮೋಕ್ ಸ್ಕ್ರೀನ್ ಫಾರ್ ಎವ್ರಿ ಬೆನಿಫಿಟ್ ದಟ್ ಹ್ಯಾಸ್ ಫ್ಲೋನ್ ಟು ದ ವೈಫ್ ಆಫ್ ದ ಪಿಟಿಷನರ್. ಮುಖ್ಯಮಂತ್ರಿಗಳ ಪತ್ನಿಗೆ ಬಂದಿರತಕ್ಕಂಥ ಎಲ್ಲ ಲಾಭದ ಹಿಂದೆ ಒಂದು ಅನ್ಡ್ಯೂ ಅಡ್ವಾಂಟೇಜ್, ಪರೋಕ್ಷವಾಗಿರ್ತಕ್ಕಂಥ ಅಧಿಕಾರವನ್ನು ಬಳಸಿ ಲಾಭವನ್ನು ಪಡೆದಿರ್ತಕ್ಕಂಥದ್ದು ಕಾಣ್ತಾ ಇದೆ. ಆ ಕಾರಣದಿಂದ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಇನ್ನೊಂದು ಅಂಶ ಭಾಳ ಇಂಟ್ರೆಸ್ಟಿಂಗ್ ಅನಿಸಿರೋದು ಅಜಿತ್, ಭಾಳಷ್ಟು ಅಂದರೆ ಈಗ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಿದ್ವಿ, ರಾಜಕೀಯ ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ? 50-50 ಅನುಪಾತದಲ್ಲಿ ಭೂಮಿ ಹಂಚಿಕೆಯನ್ನು ಯಾವಾಗ ಮುಗಿಸಿದ್ರು? 14/3/2003. ಎ ಡೈರೆಕ್ಷನ್ ಈಸ್ ಇಶ್ಯೂಡ್ ಬೈ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆನ್ 14/3/2023 ಟು ಸ್ಟಾಪ್ ಅಲೋಕೇಶನ್ ಆಫ್ ಕಂಪೆನ್ಸೇಟರಿ ಸೈಟ್ಸ್. ಅದು ಯಾವಾಗ? ವೆನ್ ದ ಮೂಮೆಂಟ್ ಆಫ್ ಬೆನಿಫಿಟ್ ಇಸ್ ಫ್ಲೋನ್ ಟು ದ ಹ್ಯಾಂಡ್ಸ್ ಆಫ್ ದ ವೈಫ್ ಆಫ್ ದ ಪಿಟಿಷನರ್, ಪ್ರೊಸೀಡಿಂಗ್ಸ್ ಬಿಗಿನ್ ಟು ವಿಡ್ರಾ ದ ರೂಲ್ ಆಫ್ ಗ್ರಾಂಟ್ ಆಫ್ ಕಂಪೆನ್ಸೇಟರಿ ಲ್ಯಾಂಡ್. ಅಂದರೆ ಪಾರ್ವತಮ್ಮನವರಿಗೆ ಬದಲಿ ನಿವೇಶನವನ್ನು ಕೊಟ್ಟ ನಂತರ 50-50 ಅನುಪಾತದ ಹಂಚಿಕೆಯನ್ನು ಹಿಂತೆಗೆದುಕೊಳ್ಳಿ ಎನ್ನುವ ಆರ್ಡರ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಿಂದ
ಮೂಡಾಗಿ ಬರುತ್ತೆ. ಅದಕ್ಕೂ ಇಂಟ್ರೆಸ್ಟಿಂಗ್ ಇನ್ನೊಂದು ಹೇಳ್ತಾರೆ, 27/10 ಕಳೆದ ವರ್ಷದ ಅಕ್ಟೋಬರ್ 27ಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಶ್ಯೂಸ್ ಡೈರೆಕ್ಷನ್ಸ್ ಟು ದ ಕಮಿಷನರ್ ಮೂಡಾ ಟು ಸ್ಟಾಪ್ ಅಲೋಕೇಶನ್ ಆಫ್ ಕಂಪನ್ಸೇಟರಿ ಸೈಟ್ಸ್ ಟಿಲ್ ಗೈಡ್ಲೈನ್ಸ್ ಆರ್ ಫಾರ್ಮ್ಯುಲೇಟೆಡ್. ಅಂದರೆ ಒಂದು ಕಡೆ ಮೂಡಾದಲ್ಲಿ ಕೊಟ್ಟಿರ್ತಕ್ಕಂಥ ಏನು ರೆಸಲ್ಯೂಷನ್ ಇತ್ತು, ದ ಗವರ್ಮೆಂಟ್ ವಿಡ್ರಾ ದ ರೆಸಲ್ಯೂಷನ್ ಇನ್ ವಿಚ್ ದ ಸನ್ ಆಫ್ ದ ಪಿಟಿಷನರ್ ಹ್ಯಾಸ್ ಪಾರ್ಟಿಸಿಪೇಟೆಡ್. ಆ ನಿರ್ಣಯ ತೆಗೆದುಕೊಳ್ಳುವಾಗ ಮುಖ್ಯಮಂತ್ರಿಗಳ ಮಗ ಅದರಲ್ಲಿ ಭಾಗವಹಿಸಿರ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ನನಗನ್ಸುತ್ತೆ ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಜಡ್ಜ್ಮೆಂಟ್ನ ಉಲ್ಲೇಖ ಇದು. It is sought to be withdrawn on the ground that while so resolving, the opinion of the Deputy Commissioner is not forthcoming. As compensatory to usage was under the resolution, it itself withdrawn to the contrary to law. What happens to the 14 sites that is granted on the basis of an illegal resolution? ಅಂದರೆ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ಮೂಡಾದ ಆದೇಶ ಏನಿತ್ತು ಅದೇ ಇಲ್ಲೀಗಲ್ ಅಂತ ಕರ್ನಾಟಕ ಸರ್ಕಾರ ನಂತರ ಆದೇಶ ಮಾಡಿದಾಗ ಮೊದಲು ಹಂಚಿದ 14 ಸೈಟ್ಗಳ ಬಗ್ಗೆ ಏನು ತೀರ್ಮಾನವನ್ನು ತೆಗೆದುಕೊಂಡ್ರಿ ಅಂತಕ್ಕಂಥದ್ದನ್ನು ಕೋರ್ಟ್ ಕೇಳ್ತಾ ಇದೆ. ಜಡ್ಜ್ ಫ್ರಮ್ ದೀಸ್ ಸ್ಪೆಕ್ಟ್ರಮ್ಸ್ ಆ್ಯಂಡ್ ಅನಲೈಸ್ಡ್ ಫ್ರಮ್ ದ ಅಫೋರ್ಸೈಡ್ ಪ್ರಿಮೈಸಸ್ ದ ಇರ್ರೆಸಿಸ್ಟಿಬಲ್ ಕನ್ಕ್ಲೂಷನ್ ಈಸ್ ಎಸ್ ಆ್ಯನ್ ಇನ್ವೆಸ್ಟಿಗೇಷನ್ ಬಿಕಮ್ಸ್ ನೆಸಸರಿ. ಇದು ನನಗನ್ಸುತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು, ಅಂದರೆ ಮೆರಿಟ್ಸ್ ಆಫ್ ದ ಕೇಸ್ ಯಾಕೆ ಮುಖ್ಯ ಆಗುತ್ತೆ. ಸರಿಯಪ್ಪ, ಸೆಕ್ಷನ್ 17A ಅಡಿಯಲ್ಲಿ ರಾಜ್ಯಪಾಲರು ಹೇಳಿದರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಬಿಡು ಅಂತ, ಕೊಟ್ಟರು. ನೀವು ಹೇಳಿದ್ರಿ ಪೂಜೆ ಧೂಪ ಅದೆಲ್ಲ ಹಚ್ಚಿದ್ದು ಸರಿ ಇದೆ ಅಲ್ಲ ಅಂತಕ್ಕಂಥದ್ದು. ಸರಿ, ಅದು ಸರಿ ಇದೆ ಅಂತ ಅನ್ಕೋಣ. ಅಂದರೆ ಮೂಲ ಭಕ್ತಿ ಉಂಟಾ ಇಲ್ವಾ ಅಂತಕ್ಕಂಥದ್ದನ್ನು ಅಂದರೆ ನೀವು ಉಲ್ಲೇಖ ಮಾಡಿದ್ರಿಂದ ಉಲ್ಲೇಖ ಅದೇ ಉದಾಹರಣೆಗೆ ಅಷ್ಟೇ. ಮೆರಿಟ್ಸ್ ಆಫ್ ದ ಕೇಸಸ್ ಯಾಕೆ ಮುಖ್ಯ ಆಗತ್ತೆ ಅಂತಂದರೆ ನಾಳೆ ಇನ್ವೆಸ್ಟಿಗೇಷನ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನನಗನ್ಸುತ್ತೆ ನ್ಯಾಯಮೂರ್ತಿಗಳು ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ನಾಳೆ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಹೋಗ್ಬೋದು. ಮತ್ತು ಸೆಕ್ಷನ್ 17A ಅಡಿಯಲ್ಲಿ ಇದೊಂದು ಹೊಸ ಫಾರ್ಮ್ಯುಲೇಷನ್, ಇದು 2018 ಅಮೆಂಡ್ಮೆಂಟ್ನ ನಂತರ. ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನನ್ನು 19ರ ಅಡಿಯಲ್ಲಿ ಕೊಟ್ಟಿದ್ದನ್ನು ಅನೇಕ ಕೋರ್ಟ್ಗಳು ಎತ್ತಿ ಹಿಡಿದಿವೆ, ಅನೇಕ ಕೋರ್ಟ್ಗಳು ವಜಾಗೊಳಿಸಿವೆ. ಆದರೆ ಸೆಕ್ಷನ್ 17A ಅಡಿಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರೇ ಹೋಗಬೇಕಂದಿಲ್ಲ. ಇನ್ವೆಸ್ಟಿಗೇಷನ್ ಹೋಗಬೇಕಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ದೂರುದಾರ ಕೂಡ ಹೋಗಬಹುದು, ಅಥವಾ ರಾಜ್ಯಪಾಲರಿಗೆ ದೂರು ಕೊಡಬಹುದು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಮೆರಿಟ್ಸ್ ಆಫ್ ದ ಕೇಸನ್ನು ತೆಗೆದುಕೊಂಡು, ಯಾಕಂದರೆ ಅದು ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಜಿತ್, ಕೋರ್ಟ್ಗಳು ನಾಳೆ ಹೇಳಿದ್ವು ಅಂತ ಅನ್ಕೋಣ, ಇಲ್ಲ ಸೆಕ್ಷನ್ 17A ಅಡಿಯಲ್ಲಿ ಒಬ್ಬ ದೂರುದಾರ ಬಂದು ರಾಜ್ಯಪಾಲರಿಗೆ ದೂರನ್ನು ಕೊಡ್ಬೋದು, ರಾಜ್ಯಪಾಲರು ಆ ಪ್ರಕರಣವನ್ನು ತನ್ನ ವಿವೇಚನೆಯನ್ನು ಬಳಸಿ ತನಿಖೆಗೆ ಕೊಡಬಹುದು ಅಂತಕ್ಕಂಥದ್ದನ್ನು ಮಾತ್ರ ಕೋರ್ಟ್ ಹೇಳಿದರೆ 100 ಪ್ರಕರಣ ಬರ್ತವೆ, 100 ದೂರುಗಳನ್ನು ಬರ್ತವೆ, 100 ತನಿಖೆಯನ್ನು ಮಾಡಿಸ್ಲಿಕ್ಕೆ ಆಗಲ್ಲ. ಹೌದು. ಸೊ ಮೆರಿಟ್ಸ್ ಆಫ್ ದ ಕೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸಂದರ್ಭದಲ್ಲಿ ಹೈಕೋರ್ಟ್ ಮಾಡಿರ್ತಕ್ಕಂಥ ಉಲ್ಲೇಖ ಏನಿದೆ ಅದು ಬಹಳ ಮಹತ್ವಪೂರ್ಣ. ಯಾರಾದರೂ ವೀಕ್ಷಕರು, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ನಾವೇನು ಪತ್ರಕರ್ತರೇ ಜಜ್ಮೆಂಟ್ ಓದಬೇಕಂದಿಲ್ಲ, 180ನೇ ಪೇಜ್ದಿಂದ 196ನೇ ಪೇಜ್ವರೆಗೆ ಏನಿದೆ ಆ ಕಡೆ ಈ ಕಡೆ ಮಧ್ಯೆ ಯಾರಿದ್ದವರು ಕೂಡ ದಯವಿಟ್ಟು ಜಜ್ಮೆಂಟನ್ನು ಓದಿ. ಎಸ್, 180ರಿಂದ 197ನೇ ಪುಟಗಳ ಮಧ್ಯದಲ್ಲಿ ಜಡ್ಜ್ಮೆಂಟಿನ ಸಾರಾಂಶನೇ ಇದೆ. ಅಂಥದ್ದೊಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಏನು ಕಾರಣ ಆಯಿತು ಅಂತ ರಮೇಶ್ ಇದ್ದಾರೆ ನಮ್ಮ ಜೊತೆಗೆ. ರಮೇಶ, ಜಡ್ಜ್ಮೆಂಟ್ ನೋಡಿದ ನಂತರ ಆ ಕಡೆ ವಕೀಲರು ಈ ಕಡೆ ವಕೀಲರು ಏನು ರಿಯಾಕ್ಷನ್ ಇತ್ತು? ಅಜಿತ್, ಅಂದರೆ ಎಲ್ಲೋ ಒಂದು ಕಡೆ CM ಪರ ಅಡ್ವೊಕೇಟ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಇದ್ದರು. ಅಂದರೆ ಅವರು ಆ ಒಂದು ಜಜ್ಮೆಂಟನ್ನು ನೋಡಿ ಎಲ್ಲ ಒಂದು ಕಡೆ ಕುಸಿದು ಹೋದ್ರು ಅನ್ನೋದಕ್ಕಿಂತ ಇದೆ ಎಕ್ಸ್ಪೆಕ್ಟೆಡ್ಡು, ಇದಕ್ಕೆ ಏನು ನೆಕ್ಸ್ಟ್ ಏನು ಮಾಡ್ಕೊಳ್ಬೇಕು ಅನ್ನುವಂಥ ತಯಾರಿಗಳಿದ್ದಂತಿದ್ರು. ಆದರೆ ಪೆಟಿಷನ್ ಅಂದರೆ ಇವರು ದೂರುದಾರರಾಗಲಿ ಅಥವಾ ರಾಜ್ಯಪಾಲರ ಕಡೆ ಅವ್ರನ್ನ ಪ್ರತಿನಿಧಿಸಿದಂಥ ಕೆಲವು ಅಡ್ವೊಕೇಟ್ಸು ಇದು ಎಕ್ಸ್ಪೆಕ್ಟೆಡ್ ಹಿಂಗೆ ಆಗುತ್ತೆ ಅನ್ನುವಂಥ ಒಂದು ಏನೋ ನಿರೀಕ್ಷೆಯಲ್ಲಿದ್ದರು. ಸೊ ಇನ್ನು ಈಗೇನು 17A ಚರ್ಚೆ ಆಗ್ತಾ ಇತ್ತು ಅಜಿತ್, ಅಂದರೆ ಅದ್ರ ಬಗ್ಗೆ ಒಂದು ಸಣ್ಣ ಆ್ಯಡ್ ಆನ್ ಮಾಡೋದಾದರೆ 17A ತೆಗೆದುಕೊಳ್ಳುವಂಥದ್ದು, ಅಂದರೆ ಇದೇ ನಾಗಪ್ರಸನ್ನ ಅವರು ಕಳೆದ ವರ್ಷ ಡಾಕ್ಟರ್ ಅಶೋಕ್ ಪ್ರಕರಣದಲ್ಲಿ 17A ಒಬ್ಬ ದೂರುದಾರರು ಪರ್ಮಿಷನ್ ತೆಗೆದುಕೊಂಡ ನಂತರವಷ್ಟೇ FIR ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದರು.
ಹಾಗಾಗಿ ವಿಚಾರಣಾ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ನೀವು ಇದನ್ನ 17A ತಗೋಬೇಕು ಅಂದರೆ ಆ ಸಂದರ್ಭದಲ್ಲಿ ಜಡ್ಜ್ ಒಂದು ಕಾಮೆಂಟ್ ಮಾಡ್ತಾರೆ, ಇದು ನಮ್ಮ ಆದೇಶದ ಪ್ರಕಾರ 17A FIR ಏನ್ ಅನ್ಕತಾ ಇರಬಹುದು ಆ ಆರ್ಗ್ಯುಮೆಂಟ್ ನಡೀತಾ ಇದ್ದಾಗ ಅಂತ. ದೂರುದಾರರು ಹೋಗಿ ರಾಜ್ಯಪಾಲರನ್ನ ಕೇಳಂಗಿಲ್ಲ, ತನಿಖಾ ಸಂಸ್ಥೆ ಹೋಗಿ ಕೇಳಬೇಕು 17A ಅಡಿಯಲ್ಲಿ ಪರ್ಮಿಷನ್ ಅಂತ ಹೇಳ್ತಾ ಇರುವಾಗ ಜಸ್ಟಿಸ್ ನಾಗಪ್ರಸನ್ನರು ಅನ್ಕೋತಾ ಇದ್ರು, ಲಾಸ್ಟ್ ಇಯರ್ ಸೆಪ್ಟೆಂಬರ್ನಲ್ಲಿ ನಾನೇ ಹೇಳಿದ್ದೀನಲ್ರಪ್ಪ. ಖಂಡಿತ ಈ ಆರ್ಗ್ಯುಮೆಂಟ್ ಆದಾಗ ಲಾಸ್ಟ್ ಡೇ ಅಭಿಷೇಕ್ ಮನು ಸಿಂಘ್ವಿ ಅವರು CM ಪರ ವಕೀಲರು ಅಂದ್ರೆ ವಾದ ಮಾಡೋ ಸಂದರ್ಭದಲ್ಲಿ ಈ ರೀತಿ ಮೂರನೇ ವ್ಯಕ್ತಿ ಹೋಗಿ 17A ಅಡಿ ಕೇಳಕ್ಕೆ ಬರೋದಿಲ್ಲ, ಓನ್ಲಿ ಪೊಲೀಸ್ ಆಫೀಸರ್ ಗೌರ್ಮೆಂಟ್ ಆಫೀಸರ್ ಮಾತ್ರ ಕೇಳಬೇಕು ಅಂದಾಗ ನೋ, ಐ ಓನ್ಲಿ ಆರ್ಡರ್ ದಿಸ್ ಇನ್ ಲಾಸ್ಟ್ ಇಯರ್. ಇದಕ್ಕೆ ಈ 17A ಪಡ್ಕೊಂಡ ನಂತರವಷ್ಟೇ ಇನ್ವೆಸ್ಟಿಗೇಷನ್ ಶುರುವಾಗಬೇಕು ಅನ್ನುವಂಥದ್ದು ಇರೋದ್ರಿಂದ ಇದು ಸರಿಯಾದ ಕ್ರಮ ಇದೆ. ಈ ರೀತಿಯಾದಂಥ ಒಂದಷ್ಟು ಆರ್ಗ್ಯುಮೆಂಟ್ ಶುರುವಾಗಿ ಕೆಲವೇ ನಿಮಿಷದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನೇ ಮುಗಿಸ್ತಾರೆ. ಸೊ ಅಲ್ಲೆಲ್ಲ ಒಂದು ಕಡೆ CM ಪರ ವಕೀಲರಿಗೆ ಉತ್ತರನೇ ಇರಲಿಲ್ಲ ಅದಕ್ಕೆ. ಸೊ ಅಲ್ಲೇ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು. ಎಲ್ಲ ಒಂದು ಕಡೆ CM ಅವರ ಪರ ವಕೀಲರು ಕೇಳ್ತಾ ಇರುವಂಥ ಯಾವುದೇ ಏನೋ ಅಂಶಗಳೇನಿದೆ ಅದು ಅವರು ಊರ್ಜಿತ ಆಗಲಿಕ್ಕೆ ಸಾಧ್ಯತೆಗಳು ಕಡಿಮೆ ಇರುತ್ತೆ, ಮತ್ತು ಇವ್ರ ಪರ ಆದೇಶಗಳು ಬರುವಂಥದ್ದು ಕಡಿಮೆ ಅನ್ನುವಂಥ ಒಂದಷ್ಟು ಅಂದರೆ ಊಹೆಗಳು ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು 17A ಅಂದರೆ ಏನು, ಅದನ್ನ ಯಾರು ಕೇಳ್ಬೋದು, ಯಾವಾಗ ಕೇಳ್ಬೋದು, ಒಂದು ಕ್ಲಿಯರ್ ಕಟ್ ಆದಂತ ಒಂದು ಮ್ಯಾಂಡೇಟ್ ಅನ್ನ ಈ ಜಡ್ಜ್ಮೆಂಟ್ ರೆಫರ್ ಆಗ್ತಾ ಇರುತ್ತೆ ಮುಂದಿನ ದಿನಗಳಲ್ಲಿ. ಖಂಡಿತ ಎಸ್, ಇದು ಕಾನೂನಿನ ಚರ್ಚೆ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.